ಕೇಂದ್ರ ಸರ್ಕಾರ ಹೊರಡಿಸಿದ ಕಾನೂನಿನಿಂದ ಲಾರಿ ಚಾಲಕರು ಬೀದಿಗೆ ಬಂದು ಹೋರಾಟ ಮಾಡಲು ಮುಂದಾಗಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಹೊರಡಿಸಿದ ಹಿಟ್ ಅಂಡ್ ರನ್ ಕಾನೂನು ತಿದ್ದುಪಡಿಗೆ ವಿರೋಧಿಸಿ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಸಹಯೋಗದಿಂದ ದಕ್ಷಿಣ ಭಾರತದ ಲಾರಿ ಅಸೋಸಿಯೇಷನ್ನಿಂದ ಜನವರಿ 17 ಇಂದು ಮಧ್ಯರಾತ್ರಿಯಿಂದ ಸ್ಟೇರಿಂಗ್ ಚೋಡೋ ಲಾರಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಈಗಾಗಲೇ ಹಿಟ್ ಅಂಡ್ ರನ್ ಕೇಸ್ 10 ವರ್ಷ ಜೈಲು ಶಿಕ್ಷೆ ಹಾಗೂ 7 ಲಕ್ಷ ರೂಪಾಯಿ ದಂಡ ವಿಧಿಸುವ ಶಾಸನವನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ. ಬೇರೆ ಬೇರೆ ರಾಜ್ಯಗಳಿಗೆ ಗೂಡ್ಸ್ ಹಾಕಿಕೊಂಡು ಲಾರಿಗಳು ಹೋಗುತ್ತವೆ. ಈ ಮಧ್ಯೆ ಎದುರಿಗಿದ್ದವರು ತಪ್ಪು ಮಾಡಿದರೆ ಲಾರಿ ಚಾಲಕರದ್ದೇ ತಪ್ಪು ಹಿಡಿಯುತ್ತಾರೆ. ಅದಕ್ಕಾಗಿ ಲಾರಿ ಚಾಲಕರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಇನ್ನು ಹೋರಾಟದ ರೂಪುರೇಷೆ ಕುರಿತು ನಡೆದಂಥ ಚರ್ಚೆಯಲ್ಲಿ ಹೋರಾಟದ ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸಲಾಗಿದೆ. ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ಲಾರಿ ಚಾಲಕರು ತಮ್ಮ ಮನೆ ಮುಂದೆ ಲಾರಿಯನ್ನು ನಿಲ್ಲಿಸಿ ಮುಷ್ಕರ ಮಾಡುವುದು ಅಷ್ಟೇ ಅಲ್ಲದೆ ಈ ನೀತಿ ಸಾರ್ವಜನಿಕರಿಗೂ ಕೂಡ ತಟ್ಟುತ್ತದೆ. ಜನರಲ್ಲಿ ತಿಳಿ ಹೇಳುವ ಕೆಲಸವನ್ನು ಮಾಡಲು ಮುಂದಾಗಿದ್ದಾರೆ. ಯಾವ ಥರ ಅಂದ್ರೆ ನಾವು ಕಾನೂನು ಮಾಹಿತಿ ಚಾಲಕರಿಗೆ ಕೊಡೋಣ. ಈ ಹೊಸ ಕಾಯ್ದೆ ಏನು ಬಂದಿದೆ ಭಾರತೀಯ ನ್ಯಾಯ ಸಂಹಿತ, ಈ ಕಾನೂನಿನಲ್ಲಿ ಏನಿದೆ, ಮೊದಲಿನ ಕಾನೂನಿನಲ್ಲಿ ಈ ಕಾನೂನು ಏನು ವ್ಯತ್ಯಾಸ ಇದೆ, ಅವ್ರಿಗೇನು ಇದರದ್ದು ಎಫೆಕ್ಟ್ ಆಗುತ್ತೆ, ಅದರ ಬಗ್ಗೆ 17ನೇ ತಾರೀಕಿನಿಂದ ನಾವು ಎಲ್ಲ ಥರದ ವಾಹನ ಚಾಲಕರಿಗೆ ಮಾಹಿತಿ ಕೊಡುವಂಥದ್ದು ನಾವು ಸ್ಟಾರ್ಟ್ ಮಾಡೋಣ. ಎಲ್ಲ 17ನೇ ತಾರೀಕಿನ ಬೆಳಗ್ಗೆಯಿಂದ ಬಸ್ ಚಾಲಕರಾಗಲಿ, ಟ್ಯಾಕ್ಸಿ ಚಾಲಕರಾಗಲಿ, ಟ್ರಕ್ ಚಾಲಕರಾಗಲಿ, ಯಾವುದೇ ತರಹದ ವಾಹನ ಚಾಲಕರಿಗೆ ನಾವು ಮಾಹಿತಿ ಕೊಡೋಣ. ಈ ಕಾನೂನಿನಲ್ಲಿ ಏನಿದೆ, ಮೊದಲು ಕಾನೂನಿನಲ್ಲಿ ಏನಿತ್ತು, ಅಪಘಾತ ಆದ ತಕ್ಷಣ ಪೊಲೀಸ್ ಸ್ಟೇಷನಲ್ಲಿ ಬಾಂಡ್ ಮೇಲೆ ಬೇಲ್ ಸಿಗ್ತಾ ಇತ್ತು. ಈ ಕಾನೂನಿನಲ್ಲಿ ಬದಲಾವಣೆ ಆಗಿದೆ. ಈ ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ನಲ್ಲಿ ಜಾಮೀನು ಸಿಗೋದಿಲ್ಲ, ಕೋರ್ಟ್ನಿಂದ ಜಾಮೀನು ಕೇಳಬೇಕು. ಆದರೆ ಆ ಕೋರ್ಟ್ ಜಾಮೀನು 1 ತಿಂಗಳ 2 ತಿಂಗಳ ಏನಾದರೂ ಡಿಲೇ ಆಗಿಬಿಟ್ರೆ ಆ ಚಾಲಕರಿಗೆ ಅವ್ರ ಫ್ಯಾಮ್ಲಿಗೆ ಏನು ತೊಂದರೆ ಆಗುತ್ತೆ, ಅದರಿಂದ ಅವ್ರ ಮನೆ ಯಾವ ಥರ ನಡಿಬೇಕು, ಅವ್ರಿಗೆ ಯಾವ ಥರ 2-3 ತಿಂಗಳ ಏನಾದರೂ ಜಾಮೀನು ಜಲ್ದಿ ಸಿಗಲಿಲ್ಲ, ಬೇಲ್ ಸಿಗಲಿಲ್ಲ ಅಂದರೆ ಎಷ್ಟು ತೊಂದರೆ ಅವರು ಅನುಭವಿಸ್ಬೇಕಾಗುತ್ತೆ. ಅದರ ಬಗ್ಗೆ ನಾವು ಜಾಗೃತಿ ಮೂಡಿಸಿ ಚಾಲಕರಿಗೆ ಮನವಿ ಮಾಡಿಕೊಂಡು ನಮ್ಮ ಈ ಹೋರಾಟದಲ್ಲಿ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರದ್ದು ನಮ್ಮ ಸಪೋರ್ಟ್ ತಗೊಳ್ಳೋನು. ನಮ್ಮ ಸ್ಟೇರಿಂಗ್ ಚೋಡೋ ಅಂದ್ರೆ ನಮ್ಮ ಸ್ವ ಇಚ್ಛೆಯಿಂದ ಯಾರಿಗೂ ಜಬರ್ದಸ್ತಿ ನಿಲ್ಸೋದು ಬೇಡ. ನಮ್ಮ ಮನ್ಸಾರಿ ಗಾಡಿ ನಿಲ್ಸಕ್ಕೆ ತಯಾರಿದ್ರೆ ಅವ್ರು ನಿಲ್ಲಿಸ್ಕೊಳ್ಳಿ ತಮ್ಮ ಮನೆ ಹತ್ರ. ಎಲ್ಲರೂ ರಸ್ತೆ ಮೇಲೆ ತಮ್ಮ ವ್ಯವಹಾರಗಳನ್ನು ಬಂದ್ ಮಾಡಬೇಕು, ಆಫೀಸನ್ನು ಬಂದ್ ಮಾಡಬೇಕು. ಆನಂತರ ತಮ್ಮ ವಾಹನಗಳನ್ನು ವ್ಯವಸ್ಥಿತ ಜಾಗದಲ್ಲಿ ನಿಲ್ಲಿಸ್ಕೋಬೇಕು. ಯಾರಿಗೂ ತೊಂದರೆ ಆಗಲಾರ್ದಂಗೆ ನೋಡ್ಕೋಬೇಕು. ತೊಂದರೆ ಆಗೋದಿಲ್ಲ. ಇವತ್ತು ಒಂದು ವೇಳೆ ಕಮಿಷನರೇ ಇರಲಿ, ಕಮಿಷನರ್ ಡ್ರೈವರ್ಗೂ ಇದರಿಂದ ನಿನಗೂ ತೊಂದರೆ ಇತ್ತಪ್ಪ, ಪೊಲೀಸ್ ಕಮಿಷನರೇ ಇರಲಿ ಅಥವಾ ಕಾರ್ಪೊರೇಷನ್ ಕಮಿಷನರ್ ಇರಲಿ, ಪ್ರತಿಯೊಬ್ಬರಿಗೂ ತಿಳಿಸೋದು ಈ ಕಾಯ್ದೆ ಬಂದಿದ್ದ ಕಾನೂನು ಹಿಂಗದ ಅಂತೇಳಿ. ಅದ್ರ ಬಗ್ಗೆ ಆನಂತರ ತಾವು ಎಲ್ಲ ಪೊಲೀಸ್ ಕಮಿಷನರ್ ಡ್ರೈವರ್ಗೂ ಹೇಳ್ರಿ, KSRTC ಹೋಗ್ರಿ, ಆಟೋ ಚಾಲಕರ ಸಂಘದ ಹೋಗಿ ಅಂತ ಹೇಳ್ರಿ. ಎಲ್ಲರಿಗೂ ಕಾನೂನಿನ ಅರಿವನ್ನು ಮೂಡಿಸೋದು, ಜಾಗೃತಿ ಮಾಡೋದು. ನಮ್ಮಿಂದ ಯಾವುದು ಸಾರ್ವಜನಿಕರಿಗೆ ಆಗಲಿ ಯಾವುದು ತೊಂದರೆ ಆಗಲಾರ್ದಂಗ ನಾವು ನೋಡ್ಕೊಂಡು ನಮ್ಮ ಜವಾಬ್ದಾರಿಯಿಂದ ನಡ್ಕೊಂಡು ಈ ಕಾನೂನಿಂದ ಅರಿವು ಮೂಡಿಸೋದು ಎಲ್ಲರಲ್ಲಿ. ಯಾವುದೇ ಚಾಲಕರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಬೇಡಿಕೆ ಇಡೋದು. 17 ಈಗ ಇದು ಮೊನ್ನೆ ಎಲ್ಲರೂ ಉತ್ತರ ಭಾರತದೊಳಗೆ ಅಲ್ಲೇ ಇಲ್ಲಿ ಎಲ್ಲ ಕಡೆ ಆಂದೋಲನ ಆಗಿರುತ್ತೆ. ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆಯಿಲ್ಲ. ಈ ಕಾಯ್ದೆಯನ್ನು ಶಾಸನವನ್ನು ತೆಗೆಯುಮಟ್ಟ ನಾವು ಯಾರೂ ಇದನ್ನು ಬಿಡ್ತಕ್ಕಂಥಲ್ಲ. ಅದಕ್ಕೆ ತಮ್ಮ ಇವತ್ತೆಲ್ಲರೂ ನಾವು ಕೂಡಲೇ ನಿಮಗೆಲ್ಲ ತಿಳಿಸ್ತಾ ಇದ್ದೇವೆ. ನಾವು ಸುತ್ತ ಕಾರ್ಪೊರೇಟ್ ಮಾಡಿದ್ದೇವೆ ಪ್ರತಿಯೊಬ್ಬರಿಗೂ ಹಂಚಲಿಕ್ಕೆ ಅಂತೇಳಿ. ಇದರ ಸಲುವಾಗಿ ನಾವು ಸುಧಾ ಆಟೋ ಚಾಲಕರನ್ನು ಹಿಡ್ಕೊಂಡು ನಮ್ಮ KSRTC ಬಸ್ ಮಾರ್ಗಗಳನ್ನು ತಿಳುವಳಿಕೆ ಕೊಡೋದು. ಆಮೇಲೆ ಪೊಲೀಸ್ ಕಮಿಷನರ್ ಗಾಡಿಯವರೇ ಇರಲಿ, ಡ್ರೈವರ್ ಅವನಿಗೂ ಹೇಳೋದು, ನೋಡಪ್ಪ ನಾಳೆ ನಿಮ್ದು ಕಮಿಷನರ್ ಕೂತಾಗ ಗಾಡಿ ಆಕ್ಸಿಡೆಂಟ್ ಮಾಡಿದ್ರೆ ಕಾಯ್ದೆ ಲಾಗುನೇ ಐತೆ ಅಂತ ಹೇಳೋದು. ಯಾಕಂದ್ರೆ ಅವ್ನಿಗೆ ಬಿಡಕ್ಕೆ ಬರೋದಿಲ್ಲ. ಬದಲಿ ಮಾಡಿ ಶಿಕ್ಷೆ ಅದು ಸ್ಟೇಷನ್ ಬೇಲೆಬಲ್ ಇತ್ತು. ಆ ಅಫೆನ್ಸ್ ಸ್ಟೇಷನಲ್ಲಿ ಬೇಲ್ ಸಿಕ್ಕಿತ್ತು ಡ್ರೈವರ್ಗೆ. ಇವಾಗ ಈ 106 ಭಾರತೀಯ ನ್ಯಾಯ ಸಂಹಿತ 106 ಲಾಗು ಆದರೆ ಈಗ ಸ್ಟೇಷನ್ ಬೇಲ್ ಸಿಗೋದಿಲ್ಲ ಇನ್ಮೇಲೆ. ಮತ್ತು ಕೋರ್ಟ್ನಿಂದ ಬೇಲ್ ಪಡಿಬೇಕು. ಅದು ನಮ್ದು ಇದು ಸಾಬೀತಾದರೆ, ಅಪರಾಧ ಸಾಬೀತಾದರೆ 10 ವರ್ಷ ಜೈಲು ಶಿಕ್ಷೆ, 7 ಲಕ್ಷ ದಂಡ ಕಟ್ಟಬೇಕು ಯಾವುದೇ ವಾಹನ ಚಾಲಕ ಆಗಲಿ. ಉದಾಹರಣೆಗೆ ಒಂದು ಸಾರ್ವಜನಿಕರು ಏನಾದರೂ ನಾವು ದಿನನಿತ್ಯ ತಪ್ಪಿ ಏನಾದರೂ ಅಪಘಾತ ಆದರೆ, ಆ ಅಪಘಾತದಲ್ಲಿ ಯಾವುದೇ ವ್ಯಕ್ತಿಯ ಮೃತ್ಯು ಆದರೆ ಆ 2 ವೀಲರ್ ನಡೆಸುವ ವ್ಯಕ್ತಿಗೆ ಆ ಸೆಕ್ಷನ್ 106 ಕ್ಲಾಸ್ 2 ಹಾಕಿಬಿಟ್ರೆ ಅವನಿಗೂ ಬೇಲ್ ಸಿಗೋದಿಲ್ಲ. ಆ ಸಾಮಾನ್ಯ ಪಬ್ಲಿಕ್ಕಿಗೂ ಹೇಳ್ತಾ ಇದ್ದೀನಿ, ಬೇಲ್ ಸಿಗೋದಿಲ್ಲ. ಅವರು ಕೋರ್ಟ್ಲಿಂದ ಬೇಲ್ ಪಡಿಬೇಕು.
ಆಮೇಲೆ 10 ಲಕ್ಷ ನಾವು ಈ ಕಾನೂನು ವಿರುದ್ಧವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾವು ನಮ್ಮ ಗಾಡಿ ಎಲ್ಲ ನಿಲ್ಲಿಸ್ಕೊಂಡು ನಮ್ಮ ಗೂಡ್ಸ್ ವಾಹನ ಸೇವೆ ಏನು ಕೊಡ್ತಿದ್ವಿ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ನಾಳೆ 17ನೇ ತಾರೀಕಿಂದ ನಾವು ಸಂಪೂರ್ಣವಾಗಿ ನಮ್ಮ ವಾಹನಗಳನ್ನು ನಿಲ್ಲಿಸ್ಕೊಂಡು ನಮ್ಮ ಈ ಗೂಡ್ಸ್ ಏನು ನಾವು ಸರ್ವಿಸ್ ಕೊಡ್ತಾ ಇದ್ವಿ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡೋಕ್ಕೆ ನಾವು ನಿರ್ಣಯ ತಗೊಂಡು ಸಂಘಟನೆಯವರು ಸೇರಿದ್ವಿ. ಆ ಸಂಘಟನೆಯಲ್ಲಿ ನಿರ್ಧಾರ ಮಾಡಿದ್ವಿ, ಈ ಕಾನೂನು ಸರ್ಕಾರ ಹಿಂಪಡೆಯುವವರೆಗೂ ನಾವು ಯಾವುದೇ ಕಾರಣಕ್ಕೆ ನಮ್ಮ ಗಾಡಿಗಳನ್ನು ನಾವು ನಡೆಸಂಗಿಲ್ಲ, ನಾವು ನಿಲ್ಲಿಸ್ಕೊಂತೇವೆ ಅಂತೇಳಿ. ಏನು ರೋಡ್ ಬಂದ್ ಮಾಡ್ತೀರೇನು? ಸರ್ ಯಾವುದೇ ನಾವು ರೋಡ್ ಬಂದ್ ಮಾಡೋದಾಗ್ಲಿ ಯಾರಿಗೂ ತೊಂದರೆ ಕೊಡೋದಾಗ್ಲಿ ನಾವು ಮಾಡಂಗಿಲ್ಲ. ನಾವು ನಮಗೆ ಕಾನೂನು ಸ್ವಲ್ಪ ಡೇಂಜರ್ ಅನ್ನಿಸ್ತಾ ಇದೆ, ಅದಕ್ಕಾಗಿ ನಾವು ನಮ್ಮ ಗಾಡಿಗಳು ನಮ್ಮ ಮನೆ ಹತ್ರ ನಿಲ್ಲಿಸ್ಕೊಂಡು ಯಾವುದೇ ರೋಡ್ ಬಂದ್ ಮಾಡೋದಿಲ್ಲ, ಯಾರ ಗಾಡಿಗೂ ಜಬರ್ದಸ್ತಿ ನಿಲ್ಸಂಗಿಲ್ಲ. ನಮ್ಮ ಗಾಡಿ ನಮ್ಮ ಶಕ್ತಿ ಇಲ್ಲ ನಡ್ಸಕ್ಕೆ, ಅದಕ್ಕಾಗಿ ನಮ್ಮ ಗಾಡಿ ನಾವು ನಿಲ್ಲಿಸ್ಕೊಂಡು ಯಾವುದೇ ರೀತಿ ಸರ್ವಿಸ್ ಕೊಡುವಂಥದ್ದು ಬಂದ್ ಮಾಡೋಬೇಕಂತ ನಿರ್ಣಯ ಮಾಡೀವಿ. ಹುಬ್ಳಿ ಧಾರವಾಡ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾರಿ ಓನರ್ಸ್ ಅಸೋಸಿಯೇಷನಿಂದ ಜಾಯಿಂಟ್ ಸೆಕ್ರೆಟರಿ ಮಹಾವೀರ್ ಎಸ್ಎಮಿ ಮತ್ತು ಸಮೀರ್ ಪೀರ್ಜಾದಿ ಅವರು ಇದ್ದೇವೆ. ಸ್ಟ್ರೈಕ್ ಬಗ್ಗೆ ಅಂದರೆ ನಮ್ಮ ಲಾರಿ ಚಾಲಕರಂತನಲ್ಲ, ಇಡೀ ಭಾರತ ದೇಶದಂಥ ಎಲ್ಲ ಚಾಲಕರಿಗೂ ಅನ್ವಯ ಆಗುತ್ತದೆ. ಇವನ್ 2 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಲಾರಿಗಳಿರ್ಬೋದು, ಬಸ್ ಇರ್ಬೋದು, ಯಾವುದೇ ಗಾಡಿ ಇದ್ದ ಚಾಲಕರುಗಳು ಇದು ಅನ್ವಯಿಸುವಂಥ ಒಂದು ಕಾನೂನನ್ನು ಜಾರಿ ಮಾಡಿದ್ದಾರೆ. ಸೊ ಇದರ ವಿರೋಧಿಸಿ ನಾವು ನಾಳೆ 17/1/2024 ಮಧ್ಯರಾತ್ರಿಯಿಂದ ಲಾರಿ ಸ್ಟ್ರೈಕ್ ಅಂತೇಳಿ ಎಲ್ಲ ಜನಗಳಿಗೆ ಮುಟ್ಟೋಕ್ಕೋಸ್ಕರ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದರಿಂದ ಎಲ್ಲ ಸಾರ್ವಜನಿಕರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಬಂದು ಕಾನೂನನ್ನು ಏನು ತಿದ್ದುಪಡಿ ಮಾಡಬೇಕಂತಂದೇಳಿ ಅವರು ವಿರೋಧಿಸಿ ಸರ್ಕಾರಕ್ಕೆ ಬರಬೇಕು. ಕಾನೂನು ಯಾವ ರೀತಿ ತಂದಿದ್ದಾರೆ ಅಂದರೆ, ಒಬ್ಬ ಚಾಲಕ ಒಂದು ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಿದಾಗ ಅವನಿಗೆ ಇರಬಹುದಾದ ಶಿಕ್ಷೆ 10 ವರ್ಷ ಮತ್ತು 7 ಲಕ್ಷ ದಂಡವನ್ನು ಕೇಂದ್ರ ಸರ್ಕಾರದವರು ಇದನ್ನು ಮಂಡಿಸಿದ್ದಾರೆ. ಇದು ಅವೈಜ್ಞಾನಿಕವಾಗಿರೋದ್ರಿಂದ ನಾವು ಇದನ್ನು ಪೂರ್ತಿಯಾಗಿ ವಿರೋಧ ಮಾಡ್ತಾ ಇದ್ದೀವಿ. ಬರೀ ಲಾರಿಯವರಷ್ಟೇ ಅಲ್ಲ, ಇಡೀ ಚಾಲಕ ವೃಂದದವರು ಇದನ್ನು ವಿರೋಧಿಸಿದ್ದಾರೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ 17/1/2024 ಮಧ್ಯರಾತ್ರಿಯಿಂದ ಲಾರಿ ಸ್ಟ್ರೈಕ್ ಮುಖಾಂತರ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ. ಯಾವ ರೀತಿ ಅಂದರೆ ನಾವು ನಮ್ಮ ಸ್ವಯಂ ಇಚ್ಛೆಯಿಂದ ನಮ್ಮ ಗಾಡಿಗಳನ್ನ ನಮ್ಮ ಆಫೀಸ್ ಮತ್ತು ನಮ್ಮ ಆಫೀಸ್ಗಳ ಹತ್ರ ಅಥವಾ ನಮ್ಮ ಮನೆಗಳ ಹತ್ರ, ನಮ್ಮ ಪಾರ್ಕಿಂಗ್ ಹತ್ರ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ನಾವು ಯಾವುದೇ ರೀತಿಯಿಂದ ಗಾಡಿಗಳನ್ನ ಮೂವ್ ಮಾಡೋಂಗಿಲ್ಲ. ಸ್ಟೇರಿಂಗ್ ಚೋಡ ಆಂದೋಲನ ಅಂತೇಳಿ ಮಾಡ್ತಾ ಇದ್ದೀವಿ.